ಸರಿ, ಹೀಗೆಂದು ಊಹೆ ಮಾಡ್ಕೊಳ್ಳಿ. ನೀವು ಮತ್ತು ನಿಮ್ಮ ಸ್ನೇಹಿತರಿಗೆ ತುಂಬಾ ಹಸಿವಾಗಿದೆ ಮತ್ತು ನಿಮ್ಮ ಬಳಿ ಕೇವಲ ಒಂದು ರೊಟ್ಟಿ ಇದೆ. ಆ ರೊಟ್ಟಿಯನ್ನ ನೀವು ಹೇಗೆ ಹಂಚ್ಕೊಳ್ತೀರಿ? ಹೌದು, ನೀವು ಅದನ್ನ 2 ಸಮಭಾಗಗಳಾಗಿ ಹಂಚ್ಕೊಳ್ತೀರಾ. ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ 2 ಭಾಗಗಳಲ್ಲಿ 1 ಭಾಗ ಸಿಗುತ್ತೆ. ಅದನ್ನ ಭಿನ್ನ ರಾಶಿಯಲ್ಲಿ ನಾವು 1/2 ಅಂತ ಬರೀತೇವೆ. ಈಗ ಒಂದ್ ವೇಳೆ ಇನ್ನೂ 2 ಸ್ನೇಹಿತರು ನಿಮ್ಮನ್ನ ಜಾಯಿನ್ ಆಗ್ತಾರೆ. ಈಗ ಒಟ್ಟು 4 ಮಕ್ಕಳು. ಆದ್ರೆ ಇನ್ನು ನಿಮ್ಮ ಬಳಿ ಕೇವಲ 1 ರೊಟ್ಟಿ ಮಾತ್ರ ಇದೆ. ಹಾಗಾದ್ರೆ ಈಗ ನಾವು ಏನ್ ಮಾಡಬೇಕು? ಕರೆಕ್ಟ್ ಅಲ್ವಾ? 4 ಸಮಭಾಗಗಳಾಗಿ ಹಂಚ್ಕೊಳ್ತೇವೆ. ಆಗ ಪ್ರತಿಯೊಬ್ಬರಿಗೂ 4 ಭಾಗಗಳಲ್ಲಿ 1 ಭಾಗ ಸಿಗುತ್ತೆ. ಅದನ್ನ ಭಿನ್ನ ರಾಶಿಯಲ್ಲಿ 1/4 ಅಂತ ಬರೀತೇವೆ. ಮೊದಲಿಗೆ ನಿಮಗೆ 1/2 ರೊಟ್ಟಿ ಸಿಕ್ತಿತ್ತು, ಅಂದ್ರೆ 2ನೇ 1 ಭಾಗ. ಈಗ ನಿಮಗೆ 1/4 ರೊಟ್ಟಿಗಳು ಸಿಗ್ತಾ ಇದೆ, ಅಂದ್ರೆ 4ನೇ 1 ಭಾಗ ಸಿಗ್ತಾ ಇದೆ. ವಿಚಾರ ಮಾಡಿ ನೋಡಿ, ಇದರಲ್ಲಿ ಯಾವುದು ದೊಡ್ಡದು? 2 ಹಂಚ್ಕೊಂಡಾಗ ದೊಡ್ಡ ತುಂಡುಗಳು ಸಿಕ್ತಿದ್ವು. ಆದ್ರೆ ಈಗ 4 ಜನ ಹಂಚ್ಕೊಳ್ತಿರೋದ್ರಿಂದ ಚಿಕ್ಕ ಚಿಕ್ಕ ತುಂಡುಗಳು ಸಿಗ್ತಾ ಇದೆ. ಅಂದ್ರೆ ಸ್ಪಷ್ಟವಾಗಿ 1/2 1/4ಕ್ಕಿಂತ ದೊಡ್ಡದು. ಹಾಗಾಗಿ ನಾವು ಹೆಚ್ಚು ಜನರೊಂದಿಗೆ ಹಂಚ್ಕೊಂಡಾಗ ನಮಗೆ ಕಡಿಮೆ ಸಿಗುತ್ತೆ. ಈಗ ಒಂದು ಸಂಪೂರ್ಣ ರೊಟ್ಟಿಯನ್ನ ತಿಂದ್ರೆ ಅದು ದೊಡ್ಡ ಭಾಗ. ಆ ರೊಟ್ಟಿಯನ್ನ 2 ಭಾಗಗಳಾಗಿ ಹಂಚ್ಕೊಂಡ್ರೆ ಮತ್ತು ಅದರಲ್ಲಿ 1 ಭಾಗವನ್ನ ತಿಂದ್ರೆ ನಾವು ಅದನ್ನ 1/2 ಅಂತ ಬರೀತೇವೆ, ಅಥವಾ 2ನೇ 1 ಭಾಗ ಅಂತ ಕೂಡ ಕರಿಬಹುದು. ಅದೇ ರೀತಿ ರೊಟ್ಟಿಯನ್ನ 3 ಸಮಭಾಗಗಳಾಗಿ ವಿಭಜಿಸಿ ಅದರಲ್ಲಿ 1 ಭಾಗವನ್ನ ತಿಂದಾಗ 1/3ನೇ ಭಾಗ ನಮಗೆ ಸಿಕ್ಕಿದೆ ಅಂತ ಅರ್ಥ. ರೊಟ್ಟಿಯನ್ನ 4 ಸಮಭಾಗಗಳಾಗಿ ಹಂಚ್ಕೊಂಡಾಗ ಅದರಲ್ಲಿ 1 ಭಾಗವನ್ನ ತಿಂದಾಗ ನಮಗೆ ಸಿಕ್ಕಂತ ರೊಟ್ಟಿಯ ಪ್ರಮಾಣ ಬಂದು 1/4 ಅಥವಾ 4ನೇ 1 ಭಾಗ ಸಿಕ್ಕಿದೆ ಅಂತ ಅರ್ಥ. ಈಗ ನೀವು ನನಗೊಂದು ವಿಷಯವನ್ನ ಹೇಳಬೇಕು. ಈ ಭಾಗಗಳಲ್ಲಿ ಯಾವುದು ತುಂಬಾ ದೊಡ್ಡದಾಗಿ ಕಾಣುತ್ತೆ ಮತ್ತು ಯಾವುದು ತುಂಬಾ ಚಿಕ್ಕದಾಗಿದೆ? ಕರೆಕ್ಟ್ ಅಲ್ವಾ? ನಾವು ರೊಟ್ಟಿಯನ್ನ ಹೆಚ್ಚು ಹೆಚ್ಚು ಭಾಗಗಳಾಗಿ ಹಂಚ್ಕೊಂಡಾಗ ನಮಗೆ ಸಿಗ್ತಾ ಇದ್ದಂತ ಭಾಗ ಬಂದು ಚಿಕ್ಕದಾಗಿತ್ತು. ಆದ್ರಿಂದ ಇದರಲ್ಲಿರುವಂತ ಅತಿ ದೊಡ್ಡ ಭಾಗ. ಅದರ ನಂತರ ಬರೋದು ಬಂದು ಅರ್ಧ ಭಾಗ, ಅದರ ನಂತರ 3ನೇ 1 ಭಾಗ, ಅದರ ನಂತರ 4ನೇ 1 ಭಾಗ. ಅಂದ್ರೆ ಇಲ್ಲಿರೋ ರೊಟ್ಟಿಯ ಪ್ರಮಾಣದಲ್ಲಿ 4 ಸಮಭಾಗಗಳಲ್ಲಿ 1 ಭಾಗವನ್ನ ನಾವು ತಿಂದಾಗ ಅದು ಅತಿ ಕಡಿಮೆ ಪ್ರಮಾಣ ಅಂತ ಅರ್ಥ. ಹೀಗೆ ನಾವು ಇದನ್ನ ಇಳಿಕೆ ಕ್ರಮದಲ್ಲಿ ಜೋಡಿಸಬಹುದು. ಈಗ ಒಂದು ಮುಖ್ಯವಾದ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಣ. ಯಾವುದಾದ್ರೂ ಒಂದು ವಸ್ತುವನ್ನ ನಾವು 2 ಸಮಭಾಗಗಳಾಗಿ ವಿಭಜಿಸಬಹುದು, 3 ಭಾಗಗಳಾಗಿ ವಿಭಜಿಸಬಹುದು, 4, 5 ಹೀಗೆ ಇತ್ಯಾದಿ ಭಾಗಗಳಾಗಿ ವಿಭಜಿಸಬಹುದು. ಅದನ್ನ ಭಿನ್ನ ರಾಶಿಯಲ್ಲಿ ಈ ರೀತಿ ಬರ್ಕೊಳ್ತೇವೆ. ಇಲ್ಲಿ ನೀವು ಏನನ್ನು ಗಮನಿಸ್ತೀರಾ? ಭಾಗಗಳ ಸಂಖ್ಯೆ ಹೆಚ್ಚಾಗ್ತಿದ್ದಂತೆ ಪ್ರತಿಯೊಂದು ಭಾಗದ ಗಾತ್ರವು ಚಿಕ್ಕದಾಗ್ತಾ ಹೋಗ್ತಾ ಇದೆ. ಅಷ್ಟೇ ಅಲ್ಲ, ಇಲ್ಲಿ ಸಿಗುವ ಪ್ರತಿಯೊಂದು ಭಾಗವನ್ನ ಭಿನ್ನಾಂಶ ಭಾಗ, ಫ್ರಾಕ್ಷನಲ್ ಯೂನಿಟ್, ಅಥವಾ ಕೆಲವೊಮ್ಮೆ ಏಕಾಂಶ ಭಿನ್ನ ರಾಶಿಗಳು, ಯೂನಿಟ್ ಫ್ರಾಕ್ಷನ್ಸ್ ಅಂತ ಕರೀತೇವೆ. ಈಗ ಮತ್ತೆ ರೊಟ್ಟಿಯನ್ನ ತಗೊಳ್ಳೋಣ. ಅದನ್ನ 4 ಸಮಭಾಗಗಳಾಗಿ ಹಂಚ್ಕೊಂಡಾಗ ಅದರಲ್ಲಿರುವಂತ 1 ಭಾಗವನ್ನ ನಾವು 1/4 ಅಥವಾ ಕಾಲು ಭಾಗ ಅಂತ ಕರೀತೇವೆ. 2 ಕಾಲು ಭಾಗಗಳನ್ನ ತಿಂದಾಗ 2 ಕಾಲು ಭಾಗಗಳು ಬಂದು ಗಣಿತದಲ್ಲಿ 2 × ಕಾಲು ಭಾಗ ಅಥವಾ ಕಾಲು ಪ್ಲಸ್ ಕಾಲು ಅಂತ ಕೂಡ ತಗೊಳ್ಬಹುದು. ಆಗ ನಮಗೆ ಸಿಗೋ ಉತ್ತರ ಬಂದು 2/4. ನೋಡ್ಬೋದು, ನಾವು ರೊಟ್ಟಿಯನ್ನ 2 ಕಾಲು ಭಾಗಗಳನ್ನ ಸೇರಿಸಿದಾಗ ಅದು ಅರ್ಧ ಭಾಗದ ತರ ಕಾಣುತ್ತೆ. ಅಂದ್ರೆ 2 ಕಾಲು ಭಾಗಗಳು ಸೇರಿಸಿದಾಗ ನಮಗೆ ಸಿಗುವಂತ ರೊಟ್ಟಿಯ ಪಾಲು ಬಂದು ಅರ್ಧದಷ್ಟು. ಅದೇ 3 ಕಾಲು ಭಾಗಗಳನ್ನ ತಿಂದಾಗ ಗಣಿತದಲ್ಲಿ ನಾವು ಅದನ್ನ 3 × 1/4 ಅಂತ ಬರ್ಕೊಳ್ಬಹುದು. ಅದು ಬಂದು 3/4 ಅಥವಾ 4ನೇ 3 ಭಾಗಗಳನ್ನ ತಿಂದಂಗಾಗುತ್ತೆ. ಈಗ ಇದನ್ನ ಇಳಿಕೆ ಕ್ರಮದಲ್ಲಿ ಜೋಡಿಸೋಣ. ಒಂದು ಸಂಪೂರ್ಣ ರೊಟ್ಟಿ ದೊಡ್ಡ ಪ್ರಮಾಣವಾಗಿರುತ್ತೆ. ಅದರ ನಂತರ ಬರುವಂತದ್ದು ಬಂದು 4 ಸಮಭಾಗಗಳಲ್ಲಿ 3 ಭಾಗಗಳನ್ನ ತಿಂದಾಗ, ಅಂದ್ರೆ ಮುಕ್ಕಾಲು. ಅದರ ನಂತರ ಅರ್ಧ ಭಾಗ, ಅಂದ್ರೆ 4 ಸಮಭಾಗಗಳಲ್ಲಿ 2 ಭಾಗಗಳನ್ನ ತಿಂದಾಗ. ನಾವೀಗಾಗಲೇ ನೋಡಿದ್ವಿ 2/4 ಬಂದು 1/2ಕ್ಕೆ ಸಮ. ಅದೇ ರೀತಿ 4 ಸಮಭಾಗಗಳಲ್ಲಿ 1 ಭಾಗವನ್ನ ತಿಂದಾಗ ಕಾಲು ಭಾಗವನ್ನ ತಿಂದಂಗಾಗತ್ತೆ.
ಇಲ್ಲಿ ಇಳಿಕೆಯ ಕ್ರಮವನ್ನ ನೀವು ನೋಡ್ಬೋದು. ಒಂದು ಸಂಪೂರ್ಣ ಭಾಗ ಮುಕ್ಕಾಲು ಭಾಗಕ್ಕಿಂತ ದೊಡ್ಡದು, ಮುಕ್ಕಾಲು ಭಾಗ ಅರ್ಧ ಭಾಗಕ್ಕಿಂತ ದೊಡ್ಡದು, ಅರ್ಧ ಭಾಗ ಕಾಲು ಭಾಗಕ್ಕಿಂತ ದೊಡ್ಡದು. ಈಗೊಂದು ಆಸಕ್ತಿದಾಯಕ ವಿಷಯವನ್ನ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ. ಭಿನ್ನ ರಾಶಿಗಳು ಹೊಸದೇನಲ್ಲ. ಪ್ರಾಚೀನ ಭಾರತದಲ್ಲಿ ಋಗ್ವೇದದಲ್ಲಿ ಭಿನ್ನ ರಾಶಿಗಳನ್ನ ಬಳಸಲಾಗಿದೆ. 3/4 ಅಲ್ಲಿ ತ್ರಿಪದ ಅಂತ ಕರೆಯಲಾಗಿದೆ. ಅಷ್ಟೇ ಯಾಕೆ, ಇಂದಿಗೂ ಹಿಂದಿಯಲ್ಲಿ ನಾವು ಅದನ್ನ ತೀನ್ ಪಾವ್ ಅಂತ ಕರೀತೇವೆ. ಅಷ್ಟೇ ಅಲ್ಲ, ನಮ್ಮ ಭಾಷೆಯಲ್ಲಿ, ದಕ್ಷಿಣ ಭಾರತದ ಹಲವಾರು ಭಾಷೆಗಳಲ್ಲಿ ಇಂದಿಗೂ ಅದನ್ನ ಮುಕ್ಕಾಲು ಅಂತಾನೆ ಕರೆಯೋದು. ಅಂದ್ರೆ ನಾವು ಇಂದು ಕಲಿಯುತ್ತಿರೋದನ್ನ ಜನರು ಸಾವಿರಾರು ವರ್ಷಗಳಿಂದ ಬಳಸ್ತಾ ಬಂದಿದ್ದಾರೆ.